ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಏನು ನೋಡ್ತಿದ್ದೀವಿ ಅಂದರೆ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಚಾಪ್ಟರ್ 3 ಮ್ಯಾಟ್ರಿಕ್ಸ್. ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ನ ಹಾಕಿದ್ದೀನಿ, ಚೆಕ್ ಮಾಡಿ. ಇವತ್ತು ಮ್ಯಾಟ್ರಿಕ್ಸ್ ನೋಡೋಣ. ಫಸ್ಟು ಇಲ್ಲೇನಿದ್ದಾವೆ ಇದನ್ನು ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪ್ರಾಬ್ಲಮ್ನ ಮಾಡೋಕ್ಕೆ ಈಸಿ ಆಗುತ್ತೆ. ಇವನ್ನೆಲ್ಲನೂ ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಂದು ಮಾರ್ಕ್ಸಿಗೆ ಕೇಳುವ ಸಾಧ್ಯತೆ ಇದೆ. ಅಂದರೆ ಒಂದು ಮಾರ್ಕ್ಸಿಗೆ ಬಿಟ್ಟರೆ ಇದನ್ನು ಕೇಳಲ್ಲ, ಒಂದೇ ಮಾರ್ಕ್ಸಿಗೆ ಕೇಳೋದು. ಏನಪ್ಪ ಅಂದರೆ ಇದರಲ್ಲಿ ಲಾಸ್ಟಿಗೆ ಇಲ್ಲಿ ಎ ಇಸ್ ಈಕ್ವಲ್ ಟು ಇದೆಯಲ್ಲ, ಅದನ್ನು ಫಿಲ್ ದ ಮಾರ್ಕ್ಸ್ ಅಥವಾ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ಕೇಳ್ತಾನೆ. ಇಲ್ಲ ಅಂದರೆ ಯಾವುದ್ರಲ್ಲೂ ಕೇಳಲ್ಲ. ನೋಡ್ಕೊಂಡಿರಿ, ಈಸಿ ಕ್ವಶನ್, ಇದೇನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಇದರಲ್ಲಿ ಒಂದು ಮಾರ್ಕ್ಸಿಗೆ ಯಾವ್ದಾದ್ರು ಕೇಳ್ತಾನೆ. ಈಗ ಹೆಂಗೆ ಅಂದರೆ ನಲ್ ಆರ್ ಝೀರೋ ಮ್ಯಾಟ್ರಿಕ್ಸ್, ಅದನ್ನು 0 ಅಂತ ಕೊಟ್ಟಿರ್ತಾನೆ. ಇದು ಯಾವ ಮ್ಯಾಟ್ರಿಕ್ಸ್ ಕಂಡುಹಿಡೀರಿ ಅಂತ ಕೊಟ್ಟಿರ್ತಾನೆ, ನೀವು ಕಂಡುಹಿಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸು. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಎಲ್ಲ ಮ್ಯಾಟ್ರಿಕ್ಸ್ನು ತೋರಿಸ್ತಿದ್ದೀನಿ ನಿಮ್ಮ ನೋಟ್ಸಲ್ಲಿ. ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟು, ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟು ಡಯಾಗನಲ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟು. ಅದು ಕೆಳಗಡೆ ಎಕ್ಸಾಂಪಲ್ ಇತ್ತಲ್ಲ, ಅದನ್ನು ಕೊಟ್ಬಿಟ್ಟು ಯಾವ ಮ್ಯಾಟ್ರಿಕ್ಸ್ ಕಂಡುಹಿಡೀರಿ ಅಂತ ಆಪ್ಷನ್ ಕೊಟ್ಬಿಡ್ತಾರೆ. ನೆಕ್ಸ್ಟು ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಇದ್ರ ಮೇಲೆ 3 ಮಾರ್ಕ್ಸಿಗೆ ಪಕ್ಕಾ ಪ್ರಾಬ್ಲಮ್ 100% ಇದ್ದೇ ಇರುತ್ತೆ. ಯಾವುದೇ ಮ್ಯಾಥ್ಸ್ ಕ್ವಶನ್ ಪೇಪರ್ ನೋಡಿ ಇದ್ದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟು ಇದು XYZ. ಇದರಲ್ಲಿ XCDಯಾಗಿ ಕಂಡುಹಿಡಿಯೋಕ್ಕೆ ಕೇಳ್ತಾನೆ. 1 ಮಾರ್ಕ್ಸಿಗೆ ಕೇಳಿದರೆ ಕೇಳ್ತಾನೆ, ಇಲ್ಲ ಅಂದರೆ ಈ ಕೀ ಕಾನ್ಸೆಪ್ಟ್ ನಿಮಗೆ ಏನಾದರೂ ಅರ್ಥ ಆಯಿತು ಅಂದರೆ ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಈ ಕೀ ಕಾನ್ಸೆಪ್ಟನ್ನ ತೋರಿಸ್ತಿದ್ದೀನಿ, ಇದನ್ನು ಕ್ಲೀನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟು ಪ್ರಾಪರ್ಟೀಸ್ ಇದ್ದಾವೆ, ಈ ಪ್ರಾಪರ್ಟೀಸನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್, ಇದು ವೆರಿ ಇಂಪಾರ್ಟೆಂಟ್. ಇವನ್ನ ನೀವು ಕೀ ಕಾನ್ಸೆಪ್ಟ್ ಹೆಂಗೆ ಕಲ್ತ್ಕೊಳ್ತೀರಾ ಅದ್ರ ಮೇಲೆ ಪ್ರಾಬ್ಲಮ್ ಎಷ್ಟು ಈಸಿಯಾಗಿ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಪ್ರಾಬ್ಲಮ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಪ್ಲಸ್ಸು ಮೈನಸ್ಸು ಇಲ್ಲಿ ತಪ್ಪು ಮಾಡಿದ್ರಿ ಅಂದರೆ ನೆಕ್ಸ್ಟ್ 5 ಮಾರ್ಕ್ಸಿಗೆ ಕ್ವಶನ್ ಬರುತ್ತೆ, ಲಾಂಗ್ ಆನ್ಸರ್, ಅದನ್ನು ತೋರಿಸ್ತೀನಿ. ಇದೆಲ್ಲ ಈಸಿ ಕ್ವಶನ್, 3 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು ಅಷ್ಟೇ. ನೋಡಿ, ಇದೇ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಫ್ ಎ ಇಸ್ ಈಕ್ವಲ್ ಟು ಒಂದು ಕಾಲಮಲ್ಲಿ ಕೊಟ್ಟಿದ್ದಾನೆ, ಬಿ ಇದು ಕಾಲಮಲ್ಲಿ ಕೊಟ್ಟಾನೆ, ಸಿನು ಕಾಲಮಲ್ಲಿ ಕೊಟ್ಟಾನೆ. ವೆರಿಫೈ ಎ ಇಂಟು ಬಿ ಇಂಟು ಸಿ. ಅದು ಬಿ ಸಿ ಅಂತ ಕೊಟ್ಟರೆ ನೀವು ಆಮೇಲೆ ಬರೀ ಬಿ ಸಿ ಅಂತ ಮಾಡಿಬಿಟ್ಟಿರಿ. ಆಮೇಲೆ ಎ ಇಂಟು ಬಿ ಇಂಟು ಸಿ ಅದನ್ನು ಮಾಡಿ. ಮೊದಲು ಬಿ ಇಂಟು ಸಿ ಮಾಡ್ಕೊಳ್ಳಿ, ಆಮೇಲೆ ಇಂಟು ಎ ಮಾಡಿ. ನಿಮಗಿದು ಆನ್ಸರ್ ಆಲ್ರೆಡಿ ಗೊತ್ತಿರುತ್ತೆ ಅನ್ಸುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ವರ್ಕ್ ಮಾಡಿ ಕ್ಲೀನಾಗಿ. 5 ಮಾರ್ಕ್ಸಿಗೆ ಕೊಡ್ತಾನೆ 100%. ಇದ್ರ ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದೇ ಥರ ಕ್ವಶನ್ ಇರುತ್ತೆ ಸೇಮ್. ಇಲ್ಲ ಅಂದರೆ ನೋಡಿ, ಇಲ್ಲಿದೆಯಲ್ಲ, ಇದು ಫುಲ್ ಆನ್ಸರ್, ಅದರದ್ದೇ ಆನ್ಸರು ಫುಲ್ಲು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಥವಾ ಈ ಥರ ಕೇಳ್ತಾನೆ, ಈ ಸಿನ 3 ರೋ 3 ಕಾಲಮ ಕೊಟ್ಟಿರಲ್ಲ, ಒಂದೇ ರೋ 3 ಕಾಲಮ್ ಕೊಟ್ಟಿರ್ತಾನೆ ಅಷ್ಟೇ, ಅದರದ್ದು ಫುಲ್ ಆನ್ಸರು. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. 5 ಮಾರ್ಕ್ಸಿಗೆ ಕೇಳ್ತಾನೆ. ಇದ್ರ ಮೇಲೆ ಬೇಸಿಕ್ ನಿಮಗೆ ಒಂದು ಕ್ವಶನ್ ಅರ್ಥ ಆಯಿತು ಅಂದರೆ ಯಾವ ಕ್ವಶನ್ನು ನೀವೇನು ಕಲಿಯೋದೇನು ಬೇಡ, ಬಂದೇ ಬರುತ್ತೆ. ಬರೀ ಹಾಕೊಂಡು ಸಾಲ್ವ್ ಮಾಡೋದಷ್ಟೇ. ಒಂದು 2-3 ಕ್ವಶನ್ ಕ್ಲೀನಾಗಿ ಸಾಲ್ವ್ ಮಾಡಿ. ಇದರಲ್ಲಿ ಇಂಟು ಪ್ಲಸ್ಸು ಮೈನಸ್ಸು ಅದನ್ನು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಫೈಂಡ್ a² - 5a + 6i ಇಫ್ a ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾನೆ. ಆ ಕ್ವಶನಿಗೆ ಆನ್ಸರು ಇದು 4 ಮಾರ್ಕ್ಸಿಗೆ ಪಕ್ಕಾ ಕ್ವಶನ್. ಇದು 4 ಮಾರ್ಕ್ಸಿಗೆ ಇದೇ ಥರ ಕೇಳ್ತಾನೆ. ನೆಕ್ಸ್ಟ್ ಇನ್ನೂ ಕ್ವಶನ್ ಇದ್ದಾವೆ, ತೋರಿಸ್ತೀನಿ. ಈಸಿ. ಒಂದು ಗೊತ್ತಾದರೆ ನಿಮಗೆ ನೋಡಿ, ಇಲ್ಲೇ ಇದೆ ನೆಕ್ಸ್ಟ್ ಕ್ವಶನ್ನು. ಇದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತ ಗೊತ್ತಾದರೆ ಈಸಿ, ಆರಾಮಾಗಿ ಮಾಡ್ಬೋದು. 4 ಮಾರ್ಕ್ಸಿಗೆ ಇದು ಮತ್ತು ಇನ್ನೊಂದು ಕಂಟಿನ್ಯೂಸ್ ಫಂಕ್ಷನ್, ಅದ್ರ ಮೇಲೆ 4 ಮಾರ್ಕ್ಸಿಗೆ ಕೇಳ್ತಾನೆ. ಫುಲ್ ಆನ್ಸರ್ ಇದೆ ನೋಡಿ, ಎಲ್ಲ ಆನ್ಸರು ಇದೆ. ಒಂದೇ ಒಂದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಾದರೆ ಸಾಕು, ಆರಾಮಾಗಿ ಮಾಡ್ತೀರಾ. ಇದು ವೆರಿ ಇಂಪಾರ್ಟೆಂಟ್. a³ - 23a - 40i = 0. ಇದು ವೆರಿ ಇಂಪಾರ್ಟೆಂಟ್. ಕೇಳಿದ್ದಾನೆ, ಯಾವಾಗಲೂ ಸುಮಾರು ಸಲ ಕೇಳಿದ್ದಾನೆ. ಕ್ಲೀನಾಗಿ ಕಲ್ತ್ಕೊಳ್ಳಿ. ಇದು 4 ಮಾರ್ಕ್ಸಿಗೆ ಕೊಡ್ತಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಈಸಿ ಇದೆ, ಒಂದು ಸತಿ ಅರ್ಥ ಆದರೆ ಸಾಕು. ನೆಕ್ಸ್ಟು ಪ್ರಾಪರ್ಟೀಸ್, ಇದನ್ನು ಕ್ಲೀನಾಗಿ ನೋಡ್ಕೊಂಡಿರಿ. ಇಲ್ಲಿ ಏನೇ ಅಂದರೆ ಸತಿ ಅಲ್ಲಿ a + b a - b * c ಇತ್ತಲ್ಲ, ಆ ಕ್ವಶನ್ ಕೊಡ್ದೋ ಹೋದರೆ ಇದು ಹೋದ ವರ್ಷ 2024 ಈ ಥರ ಮಾಡಿದ್ದ. ಆ ಕ್ವಶನ್ ಕೊಟ್ಟಿರಲಿಲ್ಲ, ಈ ಕ್ವಶನ್ ಕೊಟ್ಟಿದ್ದ ಸೇಮ್ ಅದ್ರಂಗೆ, ಆದರೆ ಒಂದು ಸ್ವಲ್ಪ ಚೇಂಜ್ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದುವೆ. ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ಇನ್ನೆಲ್ಲವನ್ನು ನೀವೇ ಮಾಡ್ತೀರಾ. ಅದರದ್ದು ಫುಲ್ ಆನ್ಸರ್ ನೋಡಿ, ಇಷ್ಟಿದೆ. ನೆಕ್ಸ್ಟ್ ಕ್ವಶನ್ನು ಇದೆ ಇನ್ನೂ. ಇದು ನೀವು ಹಾಕೊಂಡು ಸಾಲ್ವ್ ಮಾಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ಸಾಲ್ವ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಸಪ್ರೇಟಾಗಿ ಅದೊಂದೇ 5 ಮಾರ್ಕ್ಸಿನ ಕ್ವಶನ್ನೇ ಮಾಡಿಕೊಡ್ತೀನಿ. ಈಸಿ ಕ್ವಶನ್ ಇವೆಲ್ಲ. ಅರ್ಥ ಮಾಡ್ಕೊಂಡ್ರೆ ಯಾವುದೇ ಥರ ಕ್ವಶನ್ ಕೊಟ್ಟರು ಮಾಡ್ಬೋದು.
ಒಬ್ಬರು ಈ ಸಿಂಗಲ್ ರೋ ಕೊಟ್ಟಾಗ ಮಾಡಲ್ಲ. ಅದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನೋಡ್ಕೊಂಡಿರಿ. ಟಫ್ ಏನಾದ್ರು ಇದ್ರಲ್ಲಿ ಟಫಾಗಿ ಹಾಕ್ಬಿಟ್ಟ ಅಂದರೆ ಇದನ್ನೇ ಕೇಳೋದು. ಅದನ್ನು A×B×C ಅದನ್ನು ಕೇಳಲ್ಲ. ಇದು ಈಸಿ ಇದೆ, ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. 3 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದ್ದೇ ಇರುತ್ತಿದ್ದು 100% ಪಕ್ಕ ಇದ್ದೇ ಇರುತ್ತಿದ್ದು. ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಈಸಿ ಕ್ವಶನ್ ಅಂದರೆ ಈಸಿ ಕ್ವಶನ್. A ಕಂಡುಹಿಡಿಯೋದು A' ಕಂಡುಹಿಡಿಯೋದು ಅಷ್ಟೇ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. A+A ಇಸ್ ಕಾಲ್ಡ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಇದನ್ನು ಓದ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ ಆರಾಮಾಗಿ. A-A' ಇಸ್ ಕಾಲ್ಡ್ ಸ್ಕ್ಯೂ ಸಿಮಿಟ್ರಿಕ್. ಇವೆರಡು ಕಂಡುಹಿಡಿದ್ರೆ ಮುಗೀತು. 3 ಮಾರ್ಕ್ಸ್ ಪಕ್ಕ ಗ್ಯಾರಂಟಿ ಇದ್ದೇ ಇರುತ್ತಿದ್ದು. ಪ್ರಾಬ್ಲಮ್ ನೋಡಿ, ಈಸಿ ಇದೆ. ಇದ್ರದ್ದೇನಾದ್ರು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಿಗೆ ಹೋಗಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಇದು ಎಷ್ಟು ಈಸಿ ಇದೆ ಅಂದರೆ 3 ಮಾರ್ಕ್ಸಿಗೆ ಪಕ್ಕ 100% ಇದ್ದೇ ಇರುತ್ತೆ. ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಮಾಡಿ. ಇದರಲ್ಲೊಂದು ಲಾಜಿಕ್ ಏನು ಅಂದರೆ, ಕ್ವಶನ್ ಏನು ಕೊಟ್ಟಿರ್ತಾನೆ ಲಾಸ್ಟಿಗೆ ಆನ್ಸರ್ ಸೇಮ್ ಅದೇ ಥರ ಬರಬೇಕು. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಅದೇ ಥರ ಬರುತ್ತೆ. ಒಂದು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ಕ್ವಶನ್ ನೀವೇ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಕೇಳಲಿಲ್ಲ ಅಂದರೆ ಇದನ್ನು ಕೇಳ್ತಾನೆ ಥಿಯರಮ್ಮ. AB×AB⁴ is equal to I. ಇದನ್ನ ಪ್ರೂವ್ ಮಾಡಿ ಅಂತ ಕೇಳ್ತಾನೆ. ಅಲ್ಲೇ ಮೇಲ್ಗಡೆ ಇದೆ ಕ್ವಶನ್. ಇಫ್ A and B are invertible matrix are so order then prove AB⁴ is equal to B⁴ ಇದನ್ನ ಕೇಳ್ತಾನೆ. ಇದು ಅಥವಾ ಸಿಮಿಟ್ರಿಕ್, ಇವೆರಡರಲ್ಲೊಂದು 3 ಮಾರ್ಕ್ಸಿಗೆ ಗ್ಯಾರಂಟಿ. ಇವೆರಡು ಕಲ್ತ್ಕೊಳ್ಳಿ ಸಾಕು. ವೆರಿ ವೆರಿ ಇಂಪಾರ್ಟೆಂಟು. ಇವತ್ತಿನ ವಿಡಿಯೋ ಇಷ್ಟೇ ಇಂಪಾರ್ಟೆಂಟು ಈ ಪಾಠದಲ್ಲಿ. ಇನ್ನೂ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ.